ಹಾಯ್ ಫ್ರೆಂಡ್ಸ್, ಚಾನೆಲನ್ನು ನೋಡುವ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ. ಮತ್ತು ನಾನು ಮುಖದ ಮೇಲೆ ಇರುವ ಕಪ್ಪು ಚುಕ್ಕೆಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದೆಂದು ನೋಡೋಣ. ಸೌಂದರ್ಯವನ್ನು ಕೆಡಿಸಲು ಚರ್ಮದ ಮೇಲೆ ವಿವಿಧ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಅಂತಹ ಸಮಸ್ಯೆ ಎಂದರೆ ಬ್ಲ್ಯಾಕ್ ಹೆಡ್ಸ್. ಇದನ್ನು ಮಂಗು ಎಂದು ಕರೆಯುತ್ತಾರೆ. ವಯಸ್ಸಾದಂತೆ ಚರ್ಮದ ಮೇಲೆ ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಈ ಕಪ್ಪು ಕಲೆಗಳು ಸೌಂದರ್ಯವನ್ನು ಹಾಳು ಮಾಡುತ್ತವೆ. ಬ್ಲ್ಯಾಕ್ ಹೆಡ್ಸ್ ಹೋಗಲಾಡಿಸಲು ಅನೇಕ ಕ್ರೀಮ್ಗಳನ್ನು ಬಳಸುತ್ತಾರೆ. ಆದರೆ ಈ ಕಪ್ಪು ಚುಕ್ಕೆಗಳನ್ನು ಹೋಗಲಾಡಿಸಲು ನಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ಸಾಕಷ್ಟು ಸಹಾಯ ಮಾಡುತ್ತವೆ. ಅವುಗಳಲ್ಲಿ ನಿಂಬೆಯು ಒಂದು ಪರಿಣಾಮಕಾರಿಯಾದ ಔಷಧವಾಗಿದೆ. ಈ ನಿಂಬೆಯಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಚರ್ಮದ ವಿವಿಧ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಈಗ ನಿಮ್ಮ ಚರ್ಮದ ಅಂದವನ್ನು ಕೆಡಿಸಲು ಕಪ್ಪು ಚುಕ್ಕೆಯನ್ನು ಹೇಗೆ ನಿಂಬೆಹಣ್ಣು ಹೋಗಲಾಡಿಸಲು ಪ್ರಯೋಜನ ಎಂದು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಅರಸಿನ ಮತ್ತು ನಿಂಬೆ ರಸ. ಒಂದು ಬೌಲ್ನಲ್ಲಿ 1 ಚಮಚ ಅರಸಿನ ಪುಡಿ ಹಾಗೂ ಅರ್ಧ ಚಮಚ ನಿಂಬೆ ರಸ ಮತ್ತು 1 ಚಮಚ ಹಾಲು ಮಿಶ್ರಣ ಮಾಡಿ. ನಂತರ ಇದನ್ನು ಕಪ್ಪಾಗಿರುವ ಜಾಗಕ್ಕೆ ಹಚ್ಚಿ 10 ನಿಮಿಷ ಚೆನ್ನಾಗಿ ಆರಲು ಬಿಡಿ. ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಇದನ್ನು ವಾರಕ್ಕೆ 2 ಅಥವಾ 3 ಬಾರಿ ಬಳಸಿದರೆ ಉತ್ತಮ ಹಾಗೂ ಇದರಿಂದ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಎರಡನೆಯದಾಗಿ, ನಿಂಬೆಹಣ್ಣು ಮತ್ತು ತೆಂಗಿನ ಎಣ್ಣೆ. ಒಂದು ಬಟ್ಟಲಿನಲ್ಲಿ 2-3 ಹನಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ 2-3 ಹನಿ ನಿಂಬೆ ರಸವನ್ನು ಮಿಶ್ರಣ ಮಾಡಿ. ನಂತರ ಇದನ್ನು ಬಾಧಿತ ಜಾಗಕ್ಕೆ ಹಚ್ಚಿ 20-25 ನಿಮಿಷ ನೆನೆಯಲು ಬಿಡಿ. ನಂತರ ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ಬಟ್ಟೆಯಿಂದ ಒರೆಸಿ. ದಿನಕ್ಕೊಮ್ಮೆ ಹೀಗೆ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಉತ್ತಮ ಫಲಿತಾಂಶಕ್ಕಾಗಿ ಸ್ವಲ್ಪ ಸಕ್ಕರೆ ಸೇರಿಸಿ. ಮೂರನೆಯದಾಗಿ, ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ನಿಂಬೆ ರಸ. ಒಂದು ಬೌಲಿನಲ್ಲಿ ಅರ್ಧ ಚಮಚ ಆ್ಯಪಲ್ ಸೈಡರ್ ವಿನೆಗರ್, ಅರ್ಧ ಚಮಚ ನಿಂಬೆ ರಸ ಮತ್ತು ಸ್ವಲ್ಪ ನೀರು ಮಿಶ್ರಣ ಮಾಡಿ. ನಂತರ ಇದನ್ನು ಸ್ಪಾಂಜ್ ಬಳಸಿ ಮುಖಕ್ಕೆ ಹಚ್ಚಿ 10 ನಿಮಿಷ ನೆನೆಯಲು ಬಿಡಿ. ಇದನ್ನು ದಿನಕ್ಕೆ 2 ಅಥವಾ 3 ಬಾರಿ ಬಳಸಿದರೆ ಕಪ್ಪು ಕಲೆಗಳು ಬೇಗ ಮಾಯವಾಗುತ್ತವೆ. ಮೊಸರು ಮತ್ತು ನಿಂಬೆ ರಸ. ಮೊದಲು ನಿಂಬೆ ರಸವನ್ನು ಬ್ಲ್ಯಾಕ್ ಹೆಡ್ಸ್ ಮೇಲೆ ಹಚ್ಚಿ ಚೆನ್ನಾಗಿ ಒಣಗಿಸಿ. ಚೆನ್ನಾಗಿ ಆರಿದ ನಂತರ ಅದರ ಮೇಲೆ ಮೊಸರನ್ನು ಹಚ್ಚಿ 10 ನಿಮಿಷ ನೆನೆಯಲು ಬಿಡಿ. ನಂತರ ತಣ್ಣೀರಿನಿಂದ ತೊಳೆಯಿರಿ. ದಿನಕ್ಕೊಮ್ಮೆ ಹೀಗೆ ಮಾಡಿದರೆ ಕಪ್ಪು ಕಲೆಗಳು ಬೇಗ ಮಾಯವಾಗುತ್ತವೆ. ಇನ್ನು 7ನೆಯದಾಗಿ, ಟೊಮೆಟೊ ರಸ ಮತ್ತು ನಿಂಬೆ ರಸ. ಒಂದು ಬಟ್ಟಲಿನಲ್ಲಿ 1 ಚಮಚ ಟೊಮೆಟೊ ರಸ ಮತ್ತು 1 ಚಮಚ ನಿಂಬೆ ರಸವನ್ನು ಮಿಶ್ರಣ ಮಾಡಿ. ನಂತರ ಇದನ್ನು ಬ್ಲ್ಯಾಕ್ ಹೆಡ್ಸ್ ಮೇಲೆ ಹಚ್ಚಿ 10 ನಿಮಿಷ ನೆನೆಯಲು ಬಿಡಿ. ತಣ್ಣೀರಿನಿಂದ ತೊಳೆದು ಒಣಗಿದ ನಂತರ ಮಾಯಿಶ್ಚರೈಸರನ್ನು ಹಚ್ಚಿ. ದಿನಕ್ಕೊಮ್ಮೆ ಇದನ್ನು ಬಳಸಿದರೆ ಬ್ಲ್ಯಾಕ್ ಹೆಡ್ಸ್ ಮಾಯವಾಗುತ್ತದೆ. ಇನ್ನು 8ನೆಯದಾಗಿ, ಅಡಿಗೆ ಸೋಡಾ ಮತ್ತು ನಿಂಬೆ ರಸ. ಒಂದು ಬೌಲಿನಲ್ಲಿ 1 ಚಮಚ ಅಡಿಗೆ ಸೋಡಾ ಮತ್ತು ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ಪೇಸ್ಟ್ ಮಾಡಿ. ನಂತರ ಇದನ್ನು ಮಂದ ಕಪ್ಪಾಗಿರುವ ಜಾಗಕ್ಕೆ ಹಚ್ಚಿ 2-3 ನಿಮಿಷ ನೆನೆಯಲು ಬಿಡಿ. ನಂತರ ತಣ್ಣೀರಿನಿಂದ ತೊಳೆಯಿರಿ. ಒಮ್ಮೆ ಹೀಗೆ ಮಾಡಿದರೆ ಮಂದತೆ ಮಾಯವಾಗುತ್ತದೆ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ.